ತತ್ತೈ ಯಾ ತೈಯುಂ ತತ್ ತತ್ತಂ ಕಿಟತಕ ಧಿತ್ತೈ ಯಾ ತೈಯುಂ ಧಿತ್ ತತ್ತಂ ಕಿಟತಕ. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ನಮ್ಮೆದುರು ಇಂದು ಮೇಘನಾ ರಾವ್ SN ಅವರಿದ್ದಾರೆ. ಇವರು ಶಿವಮೊಗ್ಗದವರು. ಬಾಲ್ಯದಿಂದಲೇ ಭರತನಾಟ್ಯ ಕಲಿತು ಈಗ ಮೈಸೂರಿನಲ್ಲಿ ನಾಟ್ಯ ಸಂಸ್ಕೃತಿ ಕಲಾನಿಕೇತನ ಸಂಸ್ಥೆಯನ್ನು ಪ್ರಾರಂಭಿಸಿ ಸುಮಾರು 100ಕ್ಕೂ ಹೆಚ್ಚು ಮಕ್ಕಳಿಗೆ ಭರತನಾಟ್ಯ ಹೇಳಿಕೊಡುತ್ತಿದ್ದಾರೆ. ಭರತನಾಟ್ಯದಲ್ಲಿ ವಿದ್ವತ್ ಹಾಗೂ ತಮಿಳುನಾಡಿನ ಕಲೆ ಕಾವೇರಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ದಾರೆ. ಇತರರೊಡನೆ ಭರತನಾಟ್ಯದಲ್ಲಿ ಚಿದಂಬರಂ ನಟರಾಜ ದೇವಸ್ಥಾನದಲ್ಲಿ 18 ನಿಮಿಷ ಕೌತುಕ ನೃತ್ಯ ಮಾಡಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಕಳೆದ ವರ್ಷ ಮೇನಲ್ಲಿ 50 ವಿದ್ಯಾರ್ಥಿಗಳೊಡನೆ ಆನಂದ ತಾಂಡವ ನೃತ್ಯ ಮಾಡಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್, ಆರ್ಟ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್, ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮನ್ನಣೆ ಗಳಿಸಿದ್ದಾರೆ. ಥೈಲ್ಯಾಂಡಿನ ಬ್ಯಾಂಕಾಕ್ ಯೂನಿವರ್ಸಿಟಿಯಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ನವರು ಸಂಯೋಜಿಸಿದ ಭರತನಾಟ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. ನಮಸ್ಕಾರ ಮೇಘನಾ ರಾವ್ ಅವರೇ. ನಮಸ್ತೆ ಸರ್. ನಿಮ್ಮ ನಾಟ್ಯ ಪಯಣ ಹೇಗಿತ್ತು? ನಾಟ್ಯ ಪಯಣದ ಬಗ್ಗೆ ಹೇಳ್ತಾ ಹೋದರೆ, ನಾನು ತುಂಬ ಚಿಕ್ಕವಳಿದ್ದಾಗ, ಅಂದರೆ ಬಹುಶಃ ಒಂದು 6 ರಿಂದ 7 ವರ್ಷ ಇದ್ದಾಗ ನಮ್ಮ ತಾಯಿ ಭರತನಾಟ್ಯ ಹೇಳ್ಕೊಡೋ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು. ಅದು ಎಲ್ಲಿ ಅಂತ ಅಂದರೆ ಶಿವಮೊಗ್ಗದ ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಗುರುಗಳು ಆಗ ಪಾಠ ನಡೆಸ್ತಾ ಇದ್ರು. ದೊಡ್ಡ ಬ್ರಾಹ್ಮಣರ ಕೇರಿ. ಹೌದು ಹೌದು. ಅಲ್ಲಿ ಭರತನಾಟ್ಯ ಕಲಿಸ್ಕೊಡ್ತಾ ಇದ್ರು ನಮ್ಮ ಗುರುಗಳು, ವಿದ್ವಾನ್ ಎಸ್ ಕೇಶವ್ ಕುಮಾರ್ ಪಿಳ್ಳೈ ಅಂತ. ಅವಾಗ ನೋಡಿ ನನಗೆ ತುಂಬ ಇನ್ಸ್ಪೈರ್ ಆಯಿತು. ಆಮೇಲೆ ಜೊತೆಗೆ ನಮ್ಮ ತಾಯಿಗೆ ಬಹಳ ಇಷ್ಟ ಆಯಿತು. ಇಲ್ಲ, ನನ್ನ ಮಗಳಿಗೆ ಒಂದು ಒಳ್ಳೆ ಕಲೆಗಾರ್ತಿಯಾಗಿ ಮಾಡಬೇಕು, ಒಂದು ನೃತ್ಯ ಪಟು ಆಗಬೇಕು ನನ್ನ ಮಗಳು ಅಂತ ಅವಾಗೇ ನಮ್ಮ ಪೇರೆಂಟ್ಸ್ ಆಶಯ ಪಟ್ಟಿದ್ರು. ಹಾಗಾಗಿ ಅಂದು ನನಗೆ ಭರತನಾಟ್ಯದ ಮೇಲೆ ಹುಟ್ಟಿದ ಒಲವು ಇನ್ನೂ ಸದಾ ಅದು ನಿರಂತರವಾಗಿ ಬರ್ತಾನೇ ಹೋಗ್ತಾ ಇದೆ ಅಂತ ಹೇಳಬಹುದು. ಅವಾಗಿಂದ ಕಲೀಲಿಕ್ಕೆ ಶುರು ಮಾಡಿದ್ದು ಈಗ ನನ್ನನ್ನು ಒಂದು ಗುರುವಾಗಿ ನಿಮ್ಮ ಮುಂದೆ ನಿಲ್ತಕ್ಕಂಥದ್ದನ್ನ ಮಾಡಿದೆ. ನೀವು ಭರತನಾಟ್ಯ ಶಿಕ್ಷಕರಾಗಿ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ? ಈಗ ಭರತನಾಟ್ಯ ಶಿಕ್ಷಕಿಯಾಗಿ 11 ವರ್ಷ ಕಂಪ್ಲೀಟ್ ಆಗಿದೆ. ಈಗ 12ನೇ ವರ್ಷ ರನ್ನಿಂಗ್. ತುಂಬ ಒಂದು ಹೇಳಬೇಕು ಅಂದರೆ, ಈ ಜರ್ನಿ ಇದೆಯಲ್ಲ, ನಾವು ಏನು ಪಾಠವನ್ನು ಕಲಿತೀವಿ ಅದು ಒಂದಾದರೆ, ನಾವು ಶಿಕ್ಷಕರಾದ ಮೇಲೆ ನಾವು ಜಾಸ್ತಿ ಕಲಿಯೋದು ಅಂತ ನನಗೆ ಗೊತ್ತಾಗಿದ್ದೆ ನಾನು ಶಿಕ್ಷಕಿ ಆದಮೇಲೆ. ಹೌದು, ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಒಂದು ಮಟ್ಟವನ್ನು ಗಮನಿಸಿ ಹೌದು ಅವರಿಗಾಗೋ ಹಾಗೆ ಕಲಿಸುವಂಥದ್ದು ಅದೇನೇ ಬೇರೆ ಒಂದು ಕೌಶಲ. ಹೌದು. ನೃತ್ಯ ಕಲಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಾವು ಹಿಡ್ಕೊಳ್ತಕ್ಕಂಥ ಪೋಶ್ಚರ್ ಆಗಿರ್ಬೋದು, ಭಂಗಿಗಳಾಗಿರ್ಬೋದು, ಅದು ಯಾವ ಥರದಲ್ಲಿ ನಾವು ಹಿಡ್ದಿರ್ತೀವಿ, ಅದರಲ್ಲಿ ಏನೇನು ತಪ್ಪಿದೆ, ಅದನ್ನು ಹೇಗೆ ತಿದ್ಕೋಬೇಕು ಅನ್ನೋದು ನಾವೇ ನೋಡಿದಾಗ ನಮಗೆ ಗೊತ್ತಾಗೋದಿಲ್ಲ. ಅದೇ ನನ್ನ ಶಿಷ್ಯಂದರು ಮಾಡಬೇಕಾದ್ರೆ ಅವಾಗ ಅನಿಸುತ್ತೆ, ಹೌದಲ್ವಾ, ಇದನ್ನು ಹೀಗೆ ಹಿಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ಈ ಭಂಗಿ ಎಷ್ಟು ಸುಂದರವಾಗಿದೆಯಲ್ಲ ಅಂತ ಗೊತ್ತಾಗದೆ ನಾವು ಬೇರೆಯವ್ರಿಗೆ ಹೇಳ್ಕೊಟ್ಟು ಅವ್ರು ಮಾಡೋ ತಪ್ಪುಗಳಿಂದ ನಾವು ತಿದ್ಕೋತಾ ಹೋಗ್ತೀವಿ, ಅವ್ರನ್ನೂ ತಿದ್ತಾ ಹೋಗ್ತೀವಿ. ಹಾಗಾಗಿ ಶಿಕ್ಷಕರ ಸ್ಥಾನ ನಿಜವಾಗ್ಲೂ ಪುಣ್ಯವಾದ ಸ್ಥಾನ ಅಂತ ಹೇಳಬಹುದು. ಈ ನಾಟ್ಯಶಾಸ್ತ್ರದ ಹಿಂದೆ ಇರುವಂತಹ ಕಥೆ ಏನು? ನಾಟ್ಯಶಾಸ್ತ್ರ ಹೇಗೆ ಹುಟ್ಟಿತು ಅಂತ ಹೇಳ್ತಾ ಹೋದರೆ, ಭರತನಿಂದ ನಾಟ್ಯಶಾಸ್ತ್ರ ನಮಗೆಲ್ಲರಿಗೂ ಪ್ರಚಾರಕ್ಕೆ ಬಂತು. ಹಾಗಾಗಿ ನಾಟ್ಯಶಾಸ್ತ್ರ ಹೇಗೆ ಹುಟ್ಟಿತು ಅಂದರೆ, ಮೊದಲು ಹುಟ್ಟಿದ್ದು ನಾಟ್ಯವೇದ, ನಾಟ್ಯವೇದದಿಂದ ನಾಟ್ಯಶಾಸ್ತ್ರ ಬಂತು ಅಂತ ಹೇಳಬಹುದು. ಇಂದ್ರ ದೇವಾದಿ ದೇವತೆಗಳ ಹತ್ರ ಹೋಗ್ಬಿಟ್ಟು ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು, ವಿನೋದಕರವಾದದ್ದು, ಜನಸಾಮಾನ್ಯರಿಗೆ ಅರ್ಥ ಆಗ್ತಕ್ಕಂಥದ್ದನ್ನ ಒಂದು ವೇದವನ್ನು ಸೃಷ್ಟಿಸು ಅಂತ ಕೇಳ್ಕೊತಾನೆ. ಆವಾಗ ಋಗ್ವೇದದಿಂದ ಪಾಠವನ್ನ, ಯಜುರ್ವೇದದಿಂದ ಅಭಿನಯವನ್ನ, ಸಾಮವೇದದಿಂದ ಗೀತವನ್ನ, ಮತ್ತೆ ಅಥರ್ವಣ ವೇದದಿಂದ ರಸವನ್ನ ಧ್ಯಾನಿಸಿ ಬ್ರಹ್ಮ 5ನೇ ವೇದ ನಾಟ್ಯ ವೇದವನ್ನ ಸೃಷ್ಟಿ ಮಾಡ್ದ. ಹಾಗಾಗಿ ಭರತನಾಟ್ಯ ಅನ್ನೋದು ಕೇವಲ ಒಂದು ನೃತ್ಯ ಅಷ್ಟೇ ಅಲ್ಲ, ಅದು ವೇದಗ್ರಹಣೆ ಅಂತಲೇ ನಾನು ಹೇಳ್ತೀನಿ. ನೀವು ಭರತನಾಟ್ಯ ಶಿಕ್ಷಣ ಕೊಡೋದಕ್ಕಿಂತ ಮುಂಚೆ ನೃತ್ಯ ಪ್ರದರ್ಶನ ಅದೊಂದು ಸ್ಟೇಜ್ ಅಲ್ವಾ ಸಾಮಾನ್ಯವಾಗಿ? ಹೌದು. ಅದಕ್ಕೆ ತಯಾರಾಗಲಿಕ್ಕೆ ಎಷ್ಟು ಕಾಲ ತಗೊಂಡ್ರಿ? ಸತ್ಯವಾಗ್ಲೂ ಹೇಳಬೇಕು ಅಂತಂದರೆ, ನಮ್ಮ ಗುರುಗಳು ಅದರಲ್ಲಿ ತುಂಬ ಮಹತ್ತರ ಪಾತ್ರವನ್ನು ವಹಿಸಿದ್ದಾರೆ ನನ್ನ ಜೀವನದಲ್ಲಿ. ನಾವು ಅಡವುಗಳನ್ನು ಶುರು ಮಾಡಿದ ತಕ್ಷಣ ನಮ್ಮ ಗುರುಗಳು ಏನು ಹೇಳಿತು ಅಂದರೆ, ನಿರಂತರವಾಗಿ ಹಾಗೇನೆ ಚಿಕ್ಕ ಪುಟ್ಟ ದೇವರ ನಾಮಗಳನ್ನು, ಸಣ್ಣ ಪುಟ್ಟ ಹಾಡುಗಳಿಗೆ ನೃತ್ಯವನ್ನು ಕಲಿಸ್ಕೊಡಲು ಶುರು ಮಾಡ್ತಾ ಹೋದರು. ಅದರಿಂದ ಏನಾಗ್ತಾ ಹೋಯಿತು ಅಂದರೆ, ಪ್ರದರ್ಶನ ಕೊಡ್ತಾ ಕೊಡ್ತಾ ನಮ್ಮಲ್ಲಿ ಇರ್ತಕ್ಕಂಥ ಬದಲಾವಣೆ ಎಷ್ಟು ಮಟ್ಟಿಗೆ ಚೇಂಜ್ ಆಗ್ತಾ ಹೋಯಿತು ಅಂದರೆ, ನಮಗೆ ಗೊತ್ತಿಲ್ಲದಂಗೆ ಕಲೆ ನಮ್ಮನ್ನು ಆವರಿಸ್ಕೊಂಡ್ಬಿಡ್ತು. ನಾವು ನೃತ್ಯ ಪ್ರಾರಂಭ ಮಾಡಿದ 2-3 ವರ್ಷಗಳಲ್ಲೇ ನಮಗೆ ನೃತ್ಯ ಪ್ರದರ್ಶನ ಸಿಗಲಿಕ್ಕೆ ಶುರುವಾಯಿತು. ಅಲ್ಲಿಂದ ಶುರುವಾಗಿದ್ದು ಇಲ್ಲಿವರೆಗೂ ನಾನು ಏನಿಲ್ಲ ಅಂದರೂ ಒಂದು 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ. ಅದಕ್ಕೆ ಕಾರಣ ಅಂದರೆ ನಮ್ಮ ಗುರುಗಳು. ಎಷ್ಟು ಈಗ ನೋಡಿ,
ಒಂದೇ ಹಾಡನ್ನು 100 ಬಾರಿ ಹೇಳೋದಕ್ಕೂ 100ನೇ ಬಾರಿ ಕೇಳಿದಾಗ ಆ ಒಂದು ಧ್ವನಿಯಲ್ಲಿರ್ತಕ್ಕಂಥ ಮಾಧುರ್ಯತೆ ಆಗಿರಲಿ, ಅದರಲ್ಲಿರ್ತಕ್ಕಂಥ ಭಾವನೆಗಳನ್ನು ಹೇಗೆ ಪ್ರದರ್ಶನ ಮಾಡ್ತೀವಿ ಹಾಡಲ್ಲಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗೆಯೇ ನೃತ್ಯದಲ್ಲೂ ಕೂಡ ಒಂದೇ ನೃತ್ಯವನ್ನು 100 ಬಾರಿ ಮಾಡಿದಾಗ ನಾವು ಪ್ರದರ್ಶಿಸುವ ರೀತಿಯೇ ಬೇರೆ ಆಗುತ್ತೆ, ಮೊದಲನೇ ಬಾರಿ ಪ್ರದರ್ಶಿಸುವ ರೀತಿಯೇ ಬೇರೆ ಆಗುತ್ತೆ. ಹಾಗಾಗಿ ನಿರಂತರವಾಗಿ ನಾವು ನೃತ್ಯವನ್ನು ಮಾಡ್ತಾ ಬಂದಾಗ ಮಾತ್ರ ನಮಗೆ ಒಂದು ಒಳ್ಳೆ ಪ್ರದರ್ಶನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ರಂಗಪ್ರವೇಶ ಅಂತ ಹೇಳ್ತಾರಲ್ಲ, ಹೌದು, ಅದನ್ನು ಮಾಡಿದಾಗ ಅವರು ಆ ಗುರುಗಳಿಂದ ಕಲ್ತಿದ್ದೆಲ್ಲ ಮುಗೀತು ಅನ್ನುವಂಥ ಒಂದು ಭಾವನೆ. ಆ ರಂಗಪ್ರವೇಶ ಯಾವಾಗ ಮಾಡಿದ್ರಿ? ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ? ನಾನು ರಂಗಪ್ರವೇಶ ಮಾಡಿದ್ದು 2013ರಲ್ಲಿ. ರಂಗಪ್ರವೇಶ ಮಾಡಬೇಕು ಅಂತ ನನ್ನ ಚಿಕ್ಕಂದ್ರಿಂದ ನನಗೆ ಕನಸು ಅದು, ರಂಗಪ್ರವೇಶ ಅನ್ನೋದು. ರಂಗಪ್ರವೇಶದಲ್ಲಿ 1000 ಜನದ ಕಣ್ಣು ನಮ್ಮ ಮೇಲೆ ಮಾತ್ರ ಇರುತ್ತೆ. ನಾವು ಹೇಗೆ ಪ್ರದರ್ಶನ ಮಾಡ್ತೀವಿ ಅದನ್ನು ಸದಾ ಕಾಲ ಒಬ್ಬರು ನೆನ್ಪಿಟ್ಕೋಬೇಕು ಅಂದರೆ ಅಷ್ಟರ ಮಟ್ಟಿಗೆ ನಾವು ತಯಾರಾಗಿರಬೇಕು ರಂಗಪ್ರವೇಶ ಕೊಡಲಿಕ್ಕೆ. ಹಾಗಾಗಿ ನಾನು ವಿದ್ವತ್ ಆದಮೇಲೆ ರಂಗಪ್ರವೇಶ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗಾಗಿ 2013ರಲ್ಲಿ ನನ್ನ ವಿದ್ವತ್ ಆದ ನಂತರ ನಾನು ರಂಗಪ್ರವೇಶವನ್ನು ಮಾಡಿಕೊಂಡೆ. ಸತತವಾಗಿ 3 ರಿಂದ 4 ತಿಂಗಳುಗಳ ಕಾಲ ನಮ್ಮ ಗುರುಗಳು ನನಗೆ ಅಭ್ಯಾಸವನ್ನು ಕೊಟ್ಟು ನನ್ನ ರಂಗಪ್ರವೇಶವನ್ನು ಮಾಡಿಸಿದ್ದಾರೆ. ಈ ಥರ ಕಲಾವಿದರು ಮತ್ತು ನಟವಾಂಗ ಮಾಡೋರು ಅವ್ರ ಜೊತೆಲಿ ಕೋಆರ್ಡಿನೇಷನ್ ಯಾವ ರೀತಿ ಬರುತ್ತೆ? ನೃತ್ಯ ಅಂದರೆ ಅದು ಸಂಗೀತ ಇಲ್ಲದಲೇ, ತಾಳ ಇಲ್ಲದಲೇ, ಲಯ ಇಲ್ಲದಲೇ ಸಾಧ್ಯನೇ ಇಲ್ಲ. ಹಾಗಾಗಿ ಸಂಗೀತಗಾರರು ಮತ್ತು ವಾದ್ಯಗಾರರು ನಮ್ಮ ನೃತ್ಯ ಪ್ರದರ್ಶನಕ್ಕೆ ಒಂದು ಮೇಜರ್ ಪಾತ್ರವನ್ನು ವಹಿಸ್ತಾರೆ ಅಂದರೆ ಖಂಡಿತ ತಪ್ಪಲ್ಲ ಅದು. ಯಾಕಂದರೆ ನಾವು ಎಷ್ಟೇ ಭಾವ ಪ್ರದರ್ಶನ ಮಾಡಿದರೂ ಅವರು ಹೇಳ್ತಕ್ಕಂಥ ಹಾಡಲ್ಲಿ ನಮ್ಮ ಭಾವನೆಗಳು ಪ್ರಕಟ ಆಗ್ತಾ ಹೋಗುತ್ತೆ. ಅಷ್ಟು ಮಾಧುರ್ಯತೆ ಅವರ ಹಾಡಲ್ಲಿದ್ದಾಗ, ಅವರ ವಾದ್ಯದಲ್ಲಿದ್ದಾಗ ಮಾತ್ರ ನಮ್ಮ ಪ್ರದರ್ಶನ ಒಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಹಾಗಾಗಿ ಅವರ ಸಹಯೋಗದಿಂದ ಮಾತ್ರ ಒಂದು ಒಳ್ಳೆ ನೃತ್ಯಗಾರ್ತಿಯಾಗಲು ಯಾರಾದರೂ ಅಷ್ಟೇ ಅದು ಸಾಧ್ಯ. ಅಂದರೆ ಅದು ಮ್ಯೂಸಿಷಿಯನ್ಸಿಂದನೇ. ನಿಮ್ಮ ನೆನಪಿನಲ್ಲಿರುವ ಅತ್ಯಂತ ಅಮೂಲ್ಯ ಪ್ರದರ್ಶನ ಯಾವುದು? ಅಮೂಲ್ಯ ಪ್ರದರ್ಶನ ಅಂದರೆ ಥೈಲ್ಯಾಂಡ್ನ ಬ್ಯಾಂಕಾಕ್ ಯೂನಿವರ್ಸಿಟಿಲಿ ಕೊಟ್ಟಿದ್ದು. ಅದಾದಮೇಲೆ ಇನ್ನೊಂದು ಹೇಳಬೇಕಂದ್ರೆ ಅರಮನೆ ಆವರಣದಲ್ಲಿ ಕೊಡ್ತಕ್ಕಂತಹ ನೃತ್ಯ ಎಷ್ಟು ಸಂತೋಷ ಉಂಟು ಮಾಡ್ತು ಅಂದರೆ, ಅಂಥ ವೇದಿಕೆಯಲ್ಲಿ ನಾನು ಪ್ರದರ್ಶನ ಕೊಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಅದು ಎಷ್ಟೋ ಜನರ ಕನಸು, ಅದು ಅರಮನೆ ಆವರಣದಲ್ಲಿ ನೃತ್ಯ ಪ್ರದರ್ಶನ ನೀಡೋದು. ಅವತ್ತು ಮನಸ್ಸಿಗೆ ತುಂಬ ತೃಪ್ತಿ ಆಯಿತು. ಈ ಕಲೆಯಿಂದ ಎಷ್ಟೆಲ್ಲ ನನಗೆ ಪ್ರಾಪ್ತಿ ಆಗ್ತಿದೆ ಅಂತ ತುಂಬ ಖುಷಿಯಾಯಿತು. ದೇವರಿಗೆ ಮತ್ತು ನಮ್ಮ ಗುರುಗಳಿಗೆ, ನಮ್ಮ ತಂದೆ ತಾಯಿಗೆ ಯಾವಾಗಲೂ ಚಿರಋಣಿಯಾಗಿರಬೇಕು. ನಿಮ್ಮ ತರಬೇತಿ ವಿಧಾನ ಯಾವ ರೀತಿ ಇರುತ್ತೆ? ಈಗ ತರಬೇತಿ ಅಂತ ಶುರುವಾದಾಗ ಮೊದಲು ದೈಹಿಕವಾಗಿ ನಾವು ಫಿಟ್ ಆಗಿರಬೇಕು, ಆವಾಗ ಮಾತ್ರ ನೃತ್ಯ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಮೊದಲು ನಾವು ವ್ಯಾಯಾಮದಿಂದ ತರಗತಿಗಳನ್ನು ಶುರು ಮಾಡ್ತಾ ಹೋಗ್ತೀವಿ. ಮೊದಲು ಬರ್ತಿದ್ದ ಹಾಗೆಯೇ ವ್ಯಾಯಾಮ ಮಾಡಿಸ್ತೀವಿ. ವ್ಯಾಯಾಮ ಆಗ್ತಿದ್ದ ಹಾಗೆಯೇ ಅದಾದ ಮೇಲೆ ಅಡವುಗಳನ್ನು ಮಾಡಿಸ್ತಾ ಹೋಗ್ತೀವಿ. ಅಡವು ಅಂದರೆ ಬೇಸಿಕ್ ಸ್ಟೆಪ್ಸ್ ಅಂತ ಹೇಳಿ ಅಡವುಗಳನ್ನು ಮಾಡಿಸ್ತಾ ಹೋಗ್ತೀವಿ. ಒಂದು ಅಡವನ್ನ ಪಕ್ವಗೊಳಿಸ್ಕೋಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ಯಾಕಂದರೆ ಹಾಡ್ತಾ ಹಾಡ್ತಾ ಹೇಗೆ ರಾಗನೋ ಹಾಗೆ ಮಾಡ್ತಾ ಮಾಡ್ತಾ ನೃತ್ಯ. ಹಾಗಾಗಿ ಅಡವುಗಳನ್ನು ತಿದ್ದುಪಡಿ ಮಾಡಿ ಅಡವುಗಳನ್ನು ಹೇಳ್ಕೊಡ್ತಾ ಅದಾದಮೇಲೆ ನಾವು ನೃತ್ಯಗಳಿಗೆ ಕಾಲಿಡ್ತಾ ಹೋಗ್ತೀವಿ. ಹಾಗಾಗಿ ಮೊದಲು ಶುರುವಾಗದೆ ವ್ಯಾಯಾಮದಿಂದ, ಆಮೇಲೆ ಅಡವು, ಆಮೇಲೆ ನೃತ್ಯ, ಈ ಥರ ಹೋಗ್ತಾ ಫ್ರೀ ಆಗೋಗೆ ಫ್ರೀ ಎಕ್ಸರ್ಸೈಸಸ್ ಅಂತ ಹೇಳ್ತಾರೆ. ಹೌದು, ಶುರು ಮಾಡ್ತೀರಾ? ಹೌದು. ಮೊದಲನೇದಾಗಿ ಇವಾಗ ಕೆಲವೊಂದು ಅರಮಂಡಿ ಕೂಡಿಸೋದಾಗಲಿ, ಅರಮಂಡಲ ಕ್ರಿಯೆ ಅಂತ ಯೋಗದಲ್ಲೂ ಕೂಡ ಇದೆ. ಅರಮಂಡಲ ಕ್ರಿಯೆ ಆಗಿರಬಹುದು, ಬದ್ಧಕೋನಾಸನ ಆಗಿರಬಹುದು, ತ್ರಿಕೋನಾಸನ ಆಗಿರ್ಬೋದು. ಈ ಥರ ಆಸನಗಳನ್ನೆಲ್ಲ ಮಾಡಿದಾಗ ಸ್ವಲ್ಪ ಬಾಡಿ ಫ್ರೀ ಆಗುತ್ತೆ. ಆವಾಗ ಮಾಡ್ಲಿಕ್ಕೆ ಶುರು ಮಾಡಿದಾಗ ಯಾವುದೇ ಇಂಜುರೀಸ್ ಆಗಲ್ಲ ಅಂತ. ಈಗ ಬರ್ತಿದ್ದಂಗೆ ಶುರು ಮಾಡಿಬಿಟ್ರೆ ಏನಾರ ಇಂಜುರಿ ಆಗಲಿಕ್ಕೆ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ವ್ಯಾಯಾಮ ಮಾಡಿದಾಗ ಬಾಡಿ ಫ್ರೀ ಆಗುತ್ತೆ. ಅದಾದಮೇಲೆ ನೃತ್ಯ ಮಾಡಲಿಕ್ಕೆ ಶುರು ಮಾಡಿದಾಗ ಅವರು ಸ್ವಲ್ಪ ಜಾಸ್ತಿ ಹೊತ್ತು ಮಾಡಬಹುದು. ಸಾಮಾನ್ಯವಾಗಿ ವಾರದಲ್ಲಿ 1 ಅಥವಾ 2 ಸೆಷನ್ ಮಾತ್ರ ಪಾಠದ್ದಿರುತ್ತೆ. ಹೌದು. ಪ್ರತಿ ವಾರ, ಪ್ರತಿ ದಿವಸ ಎಷ್ಟು ಗಂಟೆ ಕಾಲ ಅಭ್ಯಾಸ ಮಾಡಬೇಕು ಅಂತ ನೀವು ಶಿಫಾರಸು ಮಾಡ್ತೀರಾ? ಹೌದು. ನೀವು ಹೇಳ್ಕೊಟ್ಟಿದ್ದನ್ನು ಮನೆಯಲ್ಲೇ ಅವರು ಖಂಡಿತ ಅಭ್ಯಾಸ ಮಾಡಬೇಕು. ಹೌದು. ಎಷ್ಟು ಗಂಟೆ? ಈಗ ತರಗತಿಗಳು ವಾರದಲ್ಲಿ 2 ದಿವಸ ಇರಬಹುದು ಅಥವಾ 3 ದಿವಸ ಇರಬಹುದು. ಆದರೆ ನಮ್ಮನ್ನು ನಾವು ಹೇಗೆ ತಯಾರು ಮಾಡ್ಕೋತೀವಿ
ಕಲ್ತಿದ್ದನ್ನು ಹೇಗೆ ನಾವು ಪಕ್ವಗೊಳಿಸ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ದಿನನಿತ್ಯ ತುಂಬ ಏನು ಬಿಡುವೇ ಇಲ್ಲ ಅಂದ್ರೂ ಕನಿಷ್ಠ ಅರ್ಧ ಗಂಟೆ ಆದರೂ ಅಭ್ಯಾಸವನ್ನು ಮಾಡಲೇಬೇಕು. ಇಲ್ಲ ಅಂದರೆ ನೀವು ನೃತ್ಯದಲ್ಲಿ ಸಾಧನೆ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಭೇದಗಳೆಲ್ಲ ಇರುತ್ತೆ ನಮ್ಮ ಭರತನಾಟ್ಯದಲ್ಲಿ. ಎಲ್ಲ ಭೇದಗಳ ಅಭ್ಯಾಸ ಮಾಡಬೇಕು. ಪಾದಭೇದ ಇರ್ಬೋದು, ಸ್ಥಾನಕ ಭೇದ ಆಗ್ಬೋದು, ಮಂಡಲ ಭೇದ, ಹಸ್ತಗಳ ಕ್ರಿಯೆಗಳು, ಹೇಗೆ ಹಸ್ತ ಹಿಡಿಬೇಕು, ಅಸಂಯುತ ಹಸ್ತ, ಸಂಯುತ ಹಸ್ತ, ನೃತ್ಯ ಹಸ್ತ, ಎಲ್ಲ ಹಸ್ತಗಳನ್ನು ನಾವು ಹೇಗೆ ಅದು ಹಿಡಿಯೋದು ಕೂಡ ಅಷ್ಟೇ ಇದಾಗುತ್ತೆ. ಈಗ ಹಸ್ತಸ್ಥಾನ, ಹಸ್ತಕ್ಷೇತ್ರಗಳು, ಯಾವ ಕೈ ಎಲ್ಲಿರಬೇಕು ಅದು ಕೂಡ ಮೇಜರ್ ರೋಲ್ನ ತಗೊಳುತ್ತೆ. ಹಾಗಾಗಿ ಅದನ್ನೆಲ್ಲ ಅಭ್ಯಾಸ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗೋದು. ಭರತನಾಟ್ಯ ಮಕ್ಕಳ ಒಳ್ಳೆ ಬುದ್ಧಿ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಹೇಗೆ? ಖಂಡಿತ. ಈಗ ಭರತನಾಟ್ಯದಿಂದ ತುಂಬಾ ಪ್ರಯೋಜನಗಳಿದೆ. ಈಗ ಕೈಕಾಲುಗಳಿಗೆ ತುಂಬ ಶಕ್ತಿ ಬರುತ್ತೆ ಭರತನಾಟ್ಯ ಮಾಡೋದ್ರಿಂದ. ಆಮೇಲೆ ಜ್ಞಾಪಕ ಶಕ್ತಿ ವರ್ಧನೆ ಆಗ್ತಾ ಹೋಗುತ್ತೆ, ಹೆಚ್ಚಿಸ್ತಾ ಹೋಗುತ್ತೆ. ಈಗ 5 ನಿಮಿಷದ ನೃತ್ಯವನ್ನು ನೆನ್ಪಿಟ್ಕೊಳ್ಳೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಹಾಗಾಗಿ ಅದನ್ನು ನೆನ್ಪಿಟ್ಕೋತಾ ಅವರಿಗೆ ಗೊತ್ತಿಲ್ಲದ ಹಾಗೆ ಜ್ಞಾಪಕ ಶಕ್ತಿ ವರ್ಧನೆ ಆಗ್ತಾ ಹೋಗುತ್ತೆ. IQ ಲೆವೆಲ್ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಈಗ ನಾವು ಭರತನಾಟ್ಯ ಮಾಡಬೇಕಾದ್ರೆ ಬಲಗಡೆ ಏನು ಮಾಡ್ತೀವಿ ಅದನ್ನು ಎಡಗಡೆ ಕೂಡ ಮಾಡ್ತೀವಿ ನಾವು ಅಡವುಗಳಲ್ಲಿ, ನೃತ್ಯಗಳಲ್ಲಿ ಎಲ್ಲನೂ. ಹಾಗಾಗಿ ರೈಟ್ ಬ್ರೈನ್ ಮತ್ತು ಲೆಫ್ಟ್ ಬ್ರೈನ್ ಎರಡೂ ವರ್ಕ್ ಆಗೋದ್ರಿಂದ ಬಲಗಡೆ ಮತ್ತು ಎಡಗಡೆ ಭಾಗದಲ್ಲಿ ಮಾಡೋದ್ರಿಂದ ಎರಡೂ ಬ್ರೈನ್ ವರ್ಕ್ ಆಗುತ್ತೆ. ಹಾಗಾಗಿ ಅವರು ಎರಡನ್ನೂ ಯೂಸ್ ಮಾಡ್ತಾ ಅವ್ರು ಇನ್ನೂ IQ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಅವರು ಅಕಾಡೆಮಿಕ್ಸಲ್ಲೂ ಕೂಡ ತುಂಬ ಇದ್ರ ಮೇಲೆ ಒಂದು ಇಂಪ್ಯಾಕ್ಟ್ ಮಾಡಿ ಅವರನ್ನು ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗುತ್ತೆ. ಈಗ ನಾವೇ ನೋಡ್ತಾ ಹೋದರೆ ಎಷ್ಟೋ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥವ್ರನ್ನ ಕೇಳಿದ್ರೆ ನಾನು ಭರತನಾಟ್ಯ ಕಲ್ತಿದ್ದೆ, ನಾನು ಸಂಗೀತ ಕಲ್ತಿದ್ದೆ, ನಾನು ಕಲೆಯಲ್ಲಿದ್ದೆ ಅಂತ ಹೇಳ್ತಾರೆ. ಆವಾಗ ಗೊತ್ತಾಗುತ್ತೆ ಕಲೆ ಅವ್ರ ಮೇಲೆ ಯಾವ ಥರ ಪ್ರಭಾವ ಬೀರಿದೆ, ಅವರನ್ನು ಉನ್ನತ ಮಟ್ಟಕ್ಕೆ ಹೇಗೆ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ. ಈ ನೃತ್ಯ ತರಬೇತಿ ಮಕ್ಕಳ ಆತ್ಮವಿಶ್ವಾಸ ಮತ್ತು ಶಿಸ್ತನ್ನು ಹೇಗೆ ಗಟ್ಟಿಗೊಳಿಸುತ್ತೆ? ಆತ್ಮವಿಶ್ವಾಸ. ಈಗ ಒಂದು ಭರತನಾಟ್ಯ ಪ್ರದರ್ಶನ ಕೊಡಬೇಕಾದ್ರೆ ಅದಿಲ್ಲ ಅಂದರೆ ಖಂಡಿತ ಸಾಧ್ಯ ಆಗೋದಿಲ್ಲ. 100 ಜನರ ಕಣ್ಣು ನನ್ನ ಮೇಲೆ ಇದೆ ಅಂದಾಗ ನನಗೆ ಆತ್ಮವಿಶ್ವಾಸ ಹೆಚ್ಚಿಸಿದ್ರೆ ಮಾತ್ರ ನಾನು ಪ್ರದರ್ಶನ ಕೊಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ. ಈ ಭರತನಾಟ್ಯ ಮಾಡ್ತಾ ಮಾಡ್ತಾ ಏನಾಗುತ್ತೆ ಮಕ್ಕಳಲ್ಲಿ ಅಂದರೆ, ಈ ಯಾವುದಾರ ಮುಂದೆ ಒಂದು ಇಂಟರ್ವ್ಯೂಗೆ ಹೋಗಬೇಕು ಅಂದರೆ ಅವರಲ್ಲಿ ಆತ್ಮವಿಶ್ವಾಸ ಆಲ್ರೆಡಿ ಹೆಚ್ಚಿಗೆ ಆಗಿರುತ್ತೆ. ಯಾಕಂದರೆ ನೃತ್ಯ ಪ್ರದರ್ಶನ ನೀಡಿ ಅವರಿಗೆ ಎಲ್ಲೋ ಒಂದು ಕಡೆ ಆ ಒಂದು ಶೈನೆಸ್ ಅನ್ನೋದು ಹೋಗ್ಬಿಟ್ಟಿರುತ್ತೆ. ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ, ತಮ್ಮ ಮೇಲೆ ಇರ್ತಕ್ಕಂಥ ವಿಶ್ವಾಸ. ಎಸ್, ನಾನು ಮಾಡಬಲ್ಲೆ, ನಾನು ಇದನ್ನು ಮುಂದೆ ನಾನು ಎಲ್ಲರ ಮುಂದೆ ನನ್ನ ನಿಲುವೇನಿದೆ ಅದನ್ನು ಇಡಬಲ್ಲೆ ಅನ್ನೋದು ಹೆಚ್ಚಿಸ್ತಾ ಹೋಗುತ್ತೆ. ಹಾಗಾಗಿ ಜೀವನದ ಪ್ರತಿ ಹಂತದಲ್ಲೂ ನೃತ್ಯ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾನೇ ಹೋಗ್ತಾ ಹೋಗುತ್ತೆ. ಹಾಗಾಗಿ ಎಂಥ ಉನ್ನತ ಮಟ್ಟಕ್ಕೆ ಹೋದರೂ ಈಗ 100 ಜನದ ಮುಂದೆ ನಾನು ಮಾತಾಡಬೇಕು ಅಂದಾಗ ಅವನ ಶೈನೆಸ್ ಇರಲ್ಲ ಮಕ್ಕಳಲ್ಲಿ. ತುಂಬಾ ಪ್ರಭಾವ ಬೀರುತ್ತೆ ಆತ್ಮವಿಶ್ವಾಸದ ಮೇಲೆ ಭರತನಾಟ್ಯ. ಸ್ಟೇಜ್ ಫಿಯರ್ ಹೊರಟೋಗ್ಬಿಡುತ್ತೆ. ಹೌದು, ಖಂಡಿತ. ಯಾರ ಜೊತೆಲಿ ಬೇಕಾದ್ರೂ ಧೈರ್ಯವಾಗಿ ಎದುರಿಸ್ಬೋದು. ಈಗ ಕಷ್ಟಗಳನ್ನು ಕೂಡ ಎದುರಿಸೋ ಶಕ್ತಿ ಬರುತ್ತೆ ಭರತನಾಟ್ಯದಲ್ಲಿ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈಗ ನಾವು ವರ್ಣ ಪ್ರದರ್ಶನ ಮಾಡ್ತೀವಿ. ವರ್ಣ ಅನ್ನೋದು ಒಂದು ಅತಿ ದೊಡ್ಡ ನೃತ್ಯ ನಮ್ಮ ಭರತನಾಟ್ಯದಲ್ಲಿ. ಅಂದರೆ ಒಂದು 40 ನಿಮಿಷ ತಗೊಳುತ್ತೆ. ಒಂದು 30-35 ನಿಮಿಷ ಆಗ್ತಿದ್ದ ಹಾಗೇ ದೇಹದಲ್ಲಿ ದಣಿವು ಬರ್ತಾ ಹೋಗುತ್ತೆ, ಅದು ಸಾಮಾನ್ಯ. ಅದು ಆದರೆ ನಾವು ಅದನ್ನು ಪ್ರದರ್ಶನ ಮಾಡಬೇಕಾದ್ರೆ ವೀಕ್ಷಕರಿಗೆ ಅದನ್ನು ತೋರಿಸ್ದ ಹಾಗೆ ನಾವು ಪುಷ್ ಯುವರ್ ಸೆಲ್ಫ್ ಅಂತ ಹೇಳಿ ನಾವು ಅದನ್ನು ಪ್ರದರ್ಶನ ಮಾಡಬೇಕು. ನಗ್ನಗ್ತಾನೆ ಇರಬೇಕು. ಎಷ್ಟೇ ದೇಹದಲ್ಲಿ ದಣಿವಾಗ್ತಾ ಇದ್ರೂ ಆ ಪ್ರದರ್ಶನ ಮುಗಿಯೋ ತನಕ ನಾವು ಅಲ್ಲೇ ಸ್ಟೇಜಲ್ಲಿ ಇರ್ತೀವಿ. ನಾವು ವಿ ವಿಲ್ ಕಂಪ್ಲೀಟ್ ಇಟ್. ಅದಕ್ಕೆ ಹೇಳೋದು, ಈ ಒಂದು ಎದುರಿಸೋ ಶಕ್ತಿ ಅನ್ನೋದು ಬರ್ತಾ ಹೋಗುತ್ತೆ. ಇಷ್ಟೇ ಕಷ್ಟ ಇದ್ರೂ ಅದನ್ನು ನಾವು ವಿ ವಿಲ್ ಮೂವ್ ಇನ್ ಟು ದಟ್ ಸ್ಟೇಜ್. ದೇಹಕ್ಕೂ ಕೂಡ ಸ್ಟ್ಯಾಮಿನಾ ಬರುತ್ತೆ, ಏನಾದರೂ ತಡ್ಕೊಳ್ಳುವಂಥ ಶಕ್ತಿ. ಹೌದು, ಖಂಡಿತ. ಶಾಲೆ ಓದಿಗೆ ಯಾವ ರೀತಿ ಸಹಾಯ ಮಾಡುತ್ತಿದ್ದು? ಖಂಡಿತ. ಈಗ ಶಾಲೆ ಅಂತ ನೋಡಿದಾಗ ಈಗ ಬರೀ ಟೆಕ್ಸ್ಟ್ ಬುಕ್ಸಲ್ಲಿ ಏನಿದೆ ಅದನ್ನಷ್ಟೇ ಮಕ್ಕಳು ಓದ್ತಾ ಇರ್ತಾರೆ. ಅವರಿಗೆ ಪ್ರಾಪಂಚಿಕ ಜ್ಞಾನಗಳ ಬಗ್ಗೆ ಗೊತ್ತಿರೋದಿಲ್ಲ. ಶಾಲೆಗೆ ಹೋಗೋದು, ಟ್ಯೂಷನ್ಸಿಗೆ ಹೋಗೋದು, ಆ ಪುಸ್ತಕದಲ್ಲಿ ಏನಿದೆ ಅದನ್ನಷ್ಟೇ ಓದೋದು. ವೇದಗಳ ಬಗ್ಗೆ ಗೊತ್ತಿರಲ್ಲ, ಪುರಾಣಗಳ ಬಗ್ಗೆ ಗೊತ್ತಿರಲ್ಲ, ಇತಿಹಾಸದ ಬಗ್ಗೆ ಗೊತ್ತಿರಲ್ಲ. ಪುಸ್ತಕದಲ್ಲಿ ಏನಿದೆ ಅದು ಮಾತ್ರ ತಿಳ್ಕೊಂಡಿರ್ತಾರೆ. ಆದರೆ ಪುಸ್ತಕ ಬಿಟ್ಟು ಅಂದರೆ ಶಾಲಾ ಪಠ್ಯ ಪುಸ್ತಕಗಳನ್ನು ಬಿಟ್ಟು ಹೊರಗಡೆನೂ ಕಲಿಯತಕ್ಕಂಥ ಅವಕಾಶ ಭರತನಾಟ್ಯ ಆಗಲಿ ಅಥವಾ ಬೇರೆ ಕಲೆಗಳಲ್ಲಿ ಇರೋದ್ರಿಂದ ಅದು ಅವರಿಗೆ ಎಲ್ಲೋ ಒಂದು ಕಡೆ ಅದು ಪೂರಕವಾಗಿ ವರ್ಕ್ ಮಾಡ್ತಾ ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯಗಳನ್ನೆಲ್ಲ ಆ ಮಕ್ಕಳು ತಿಳ್ಕೊತಾ ಹೋಗ್ತಾರೆ. ಹಾಗಾಗಿ ಈಗ ನಾವು ನೋಡ್ತೀವಿ, ಈಗ ಮಕ್ಕಳಲ್ಲಿ ಈಗ ನಮ್ಮ ಭರತನಾಟ್ಯದಲ್ಲೂ ಪರೀಕ್ಷೆಗಳಿದೆ. ಅದರಲ್ಲಿರ್ತಕ್ಕಂಥ ಸಿಲೆಬಸ್ಸೇ ಬೇರೆ ಥರ ಇರುತ್ತೆ.
ಆಮೇಲೆ ಶಾಲೆಯಲ್ಲಿರ್ತಕ್ಕಂಥ ಸಿಲೆಬಸ್ಗಳೇ ಬೇರೆ ಥರ ಇರುತ್ತೆ. ಅದನ್ನು ಓದ್ತಾ ಓದ್ತಾ ಏನಾಗುತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ತುಂಬ ಈಸಿ ಆಗ್ತಾ ಹೋಗುತ್ತೆ. ಯಾಕಂದರೆ ಇಲ್ಲಿ 5-6 ಪೇಜ್ ಓದಿರ್ತಾರೆ, ಅಲ್ಲಿ ಬರೀ ಒಂದೇ ಪೇಜ್ ಇರುತ್ತೆ. 10 ನಿಮಿಷ ಓದಿದ್ರೆ ಸಾಕು ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಅರ್ಥ ಮಾಡಿಕೊಂಡು ಓದೋದನ್ನು ಕಲಿಯೋದೇ ಈ ವಿದ್ಯೆಗಳಿಂದ. ಹಾಗೆ ಅಂದರೆ ಅರ್ಥ ಮಾಡದೆ ಬರೀ ಉರು ಹೊಡೆಯೋದು ಹೌದು ಕೆಲವ್ರು ಮಾಡ್ತಾರೆ. ಅದು ತಪ್ಪಿಬಿಟ್ಟು ಅರ್ಥ ಮಾಡಿಕೊಂಡು ಒಂದಕ್ಕೊಂದಕ್ಕೆ ಕನೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಹೌದು. ವಿದ್ಯಾರ್ಥಿಗಳಲ್ಲಿ ಶ್ರದ್ಧೆ ಮತ್ತು ಅನುಸರಣೆ ಬಗ್ಗೆ ಯಾವ ರೀತಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಾರೆ ನೃತ್ಯ ಕಲಿಯೋದ್ರಿಂದ? ಶ್ರದ್ಧೆ ಬೇಕೇ ಬೇಕು ನೃತ್ಯ ಕಲೀಲಿಕ್ಕೆ. ಶ್ರದ್ಧೆ ಇಲ್ದಲೆ ಯಾವ ಕಲೆ ಕೂಡ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರದ್ಧೆ ಅನ್ನೋದಿದ್ರೆ ಮಾತ್ರ ಆ ಕಲೆ ನಮಗೆ ಒಲಿಯುತ್ತೆ ಅನ್ನೋದು ಸತ್ಯ. ಹಾಗಾಗಿ ಮಕ್ಕಳು ಎಷ್ಟು ಶ್ರದ್ಧೆಯಿಂದ ಕ್ಲಾಸಿಗೆ ಬರ್ತಾರೆ, ಒಂದು ಕ್ಲಾಸು ಮಿಸ್ ಮಾಡ್ದಲೆ ಯಾರು ಶ್ರದ್ಧೆಯಿಂದ ಬರ್ತಾ ಇರ್ತಾರೆ, ಯಾರು ಕಲಿಯುವಾಗ ಶ್ರದ್ಧೆ ತೋರಿಸ್ತಾರೆ ಅನ್ನೋದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ಆ ಮಗು ಎಷ್ಟು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು. ಹಾಗೆ ಅವರಲ್ಲಿ ಕಲಿತಾ ಕಲಿತಾ ಆತ್ಮವಿಶ್ವಾಸನೂ ಬೆಳೀತಾ ಹೋಗುತ್ತೆ. ಈಗ ನಾನು ಹೇಳಿದೆ ಆವಾಗಲೇ 100 ಸಲ ಹಾಡೋದಕ್ಕೂ ಒಂದೇ ಸಲ ಹಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಹಾಗೆಯೇ 100 ಬಾರಿ ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಅವರಲ್ಲಿರ್ತಕ್ಕಂಥ ವಿಶ್ವಾಸನೇ ಬೇರೆ ಇರುತ್ತೆ. ಆ ಆತ್ಮವಿಶ್ವಾಸ ಹೆಚ್ಚಿಸೋದೇ ನೃತ್ಯ. ತರಗತಿಯಲ್ಲಿ ನಿಮಗೆ ಶಾಲೆಯಲ್ಲಾದರೂ ಒಂದು ಕಡೆ ಕೂತ್ಕೊಳ್ತಾರೆ, ಎಲ್ಲರೂ ಒಂದೇ ಪಾಠ ಓದ್ತಾ ಇರ್ತಾರೆ, ಎಲ್ಲರೂ ಒಂದೇ ಮೇಷ್ಟ್ರನ್ನ ಕೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಆ ರೀತಿ ಆಗಲ್ಲ. ಇಲ್ಲಿ ಪಕ್ಕದವ್ರು ನೋಡ್ತಾರೆ, ಪಕ್ಕದವರು ಏನಾದ್ರು ಚೂರು ತಪ್ಪು ಮಾಡಿದ ತಕ್ಷಣ ಕಿಸ್ಕೊಂತಾರೆ. ಈ ಶಾಲಾ ಶಿಸ್ತಿನ ಅಗತ್ಯ ನಿಮ್ಮ ತರಗತಿಯಲ್ಲಿ ಇಲ್ವಾ? ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಶಾಲಾ ಶಿಸ್ತಕ್ಕಿಂತ ಜಾಸ್ತಿ ಶಿಸ್ತು ಭರತನಾಟ್ಯ ಶಾಲೆಯಲ್ಲಿರುತ್ತೆ. ಈಗ ಒಬ್ಳು ತಪ್ಪು ಮಾಡಿದರೆ ಅದನ್ನು ತಿದ್ದು ಮನಸ್ಥಿತಿಯಲ್ಲಿ ಇನ್ನೊಂದು ಹುಡುಗಿ ಇರ್ತಾಳೆ. ನೀನು ಅದನ್ನು ತಪ್ಪು ಮಾಡ್ತಾ ಇದೆಯಾ, ನೀನು ಅದನ್ನು ತಿದ್ಕೋಬೇಕು, ಬಾ ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಒಬ್ರಿಗೊಬ್ಬರು ಹೇಳ್ಕೊಡ್ತಾ ಅದನ್ನು ಕಲಿತಾರೆ. ಅದೇ ನೀವು ಶಾಲೆಯಲ್ಲಿ ನೋಡಿ, ಅವಳು ಓದಿದರೆ ಓದಲಿ, ಬಿಟ್ಟರೆ ಬಿಡಲಿ, ನನಗೇನೂ ಸಂಬಂಧ ಇಲ್ಲ ಅನ್ನೋ ಥರ ಇರ್ತಾರೆ. ಆದರೆ ಸಂಗೀತ ಕ್ಲಾಸಲ್ಲಾಗಲಿ ಅಥವಾ ನೃತ್ಯ ತರಗತಿಗಳಲ್ಲಾಗಲಿ ಆ ಮಕ್ಕಳು ಒಬ್ರಿಗೊಬ್ರು ಹೇಳ್ಕೊಡ್ತಾ ತನಗೇ ಗೊತ್ತಿಲ್ಲದಂಗೆ ಇವರು ಒಟ್ಟಿಗೆ ಕಲಿತಾ ಇರ್ತಾರೆ, ಅಕ್ಕ ತಂಗಿ ಥರ ಬೆಳೀತಾ ಇರ್ತಾರೆ. ಹಾಗಾಗಿ ಆ ಶಿಸ್ತು, ಆ ಶ್ರದ್ಧೆ ಇವರಲ್ಲೇ ಜಾಸ್ತಿ. ಮತ್ತು ಹೊಂದಾಣಿಕೆ ಖಂಡಿತ ಆ ಒಂದು ಬಾಂಧವ್ಯನೇ ಬೆಳೆದ್ಬಿಟ್ಟಿರುತ್ತೆ. ಈಗೂ ನೋಡಿ, ಸ್ಟಿಲ್ ನಾನು ಕಲಿಬೇಕಾದ್ರೆ ನನ್ನ ಜೊತೆಗೆ ಯಾರ್ಯಾರಿದ್ರು ಅವ್ರು ಈಗೂ ಕೂಡ ನಾವು ಒಟ್ಟಾಗಿದ್ದೀವಿ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿನಿಂದನೂ ನಾವು ನೋಡ್ಕೊಂಡ್ಬಂದಿದ್ದೀವಿ. ಅದೇ ಶಾಲೆಯಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ ನನಗೆ ಯಾರೂ ಇವಾಗ ಇನ್ನೂ ಜಾಸ್ತಿ ಕಾಂಟ್ಯಾಕ್ಟಲ್ಲಿಲ್ಲ. ಆದರೆ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಇದ್ದವ್ರು ಎಲ್ಲರೂ ನನಗೆ ಇನ್ನೂ ಕಾಂಟ್ಯಾಕ್ಟಲ್ಲಿದ್ದಾರೆ. ನನಗೇನೇ ಕಷ್ಟಗಳಾದರೂ ಅವ್ರಿಗೆ ನಿಂತಿರ್ತಾರೆ. ಅದೆಲ್ಲ ಬೆಳೆಸ್ಕೊತಾ ಬರೋದೇ ನೃತ್ಯ. ಈ ಮನುಷ್ಯ ಬೇರೆ ಪ್ರಾಣಿಗಳನ್ನು ನೋಡಿದಾಗ 4 ಕಾಲ ಮೇಲೆ ಓಡಾಡ್ತವೆ, ಬ್ಯಾಲೆನ್ಸ್ ಮುಂತಾದವೆಲ್ಲ ಭಾಳ ಚೆನ್ನಾಗಿರುತ್ತೆ. ಹೌದು. ಮನುಷ್ಯ 2 ಕಾಲ ಮೇಲೆ ನಿಂತು ಇದು ಮಾಡಿರುವಂಥದ್ದು ಕೇವಲ ಒಂದು ಕೆಲವು ಸಾವಿರ ವರ್ಷಗಳು ಈಚೆಗೆ. ಸೊ ಅದರಿಂದಾಗಿ ಅವನಿಗೆ ಬೆನ್ನು ಹುರಿಯ ಪ್ರಾಬ್ಲಮ್ ಎಲ್ಲ ಒಂದು ಸರ್ಟನ್ ಏಜ್ ಆದಮೇಲೆ ಶುರುವಾಗುತ್ತೆ, ಅಥವಾ ಬೇರೆ ಕೀಲುಗಳ ನೋವು ಮುಂತಾದವೆಲ್ಲ ಶುರುವಾಗುತ್ತೆ. ಈ ನಾಟ್ಯದಿಂದ ಇದಕ್ಕೇನಾದರೂ ಹೆಲ್ಪ್ ಉಂಟಾ, ಸಹಾಯ ಉಂಟಾ? ಅಂದರೆ ಅವರಿಗೆ ಈ ನೋವುಗಳೆಲ್ಲ ಕಡಿಮೆ ಆಗೋ ಹಾಗೆ ಏನಾದರೂ ಆಗತ್ತಾ? ಎಷ್ಟೋ ವರ್ಷ ಆದಮೇಲೆ ಸಾಮಾನ್ಯವಾಗಿ ಮುದಿತನ ಬಂದಾಗ ಬ್ಯಾಲೆನ್ಸ್ ತಪ್ಪುವಿಕೆ ಎಲ್ಲ ಶುರುವಾಗುತ್ತೆ. ಹೌದು. ಅದು ಈ ನೃತ್ಯದ ಅಭ್ಯಾಸ ಅವರು ಮಾಡಿದರೆ ಅವರಿಗೇನಾದರೂ ಅದರಿಂದ ಸಹಾಯ ಆಗತ್ತಾ? ಖಂಡಿತ. ಈಗ ನೃತ್ಯಾಭ್ಯಾಸವನ್ನು ಚಿಕ್ಕ ವಯಸ್ಸಿನಿಂದ ಶುರು ಮಾಡಿದಾಗ ಆ ಪ್ರಾಬ್ಲಮ್ಗಳೆಲ್ಲ ನಮಗೆ ಗೊತ್ತಿಲ್ಲದಂಗೆ ಇರೋದೇ ಇಲ್ಲ. ನಮ್ಮ ದೇಹದಲ್ಲಿ ಪ್ರಾಬ್ಲಮ್ ಅರೈಸೇ ಆಗೋದಿಲ್ಲ. ಈಗ ನೋಡ್ತಾ ಹೋಗಿ ನಾನು ಅದೇ ಹೇಳ್ತಾ ಇರ್ತೀನಿ, 75 ವರ್ಷದವರು ನೃತ್ಯ ಮಾಡ್ತಾ ಇರ್ತಾರೆ. ಅವರ ನೃತ್ಯ ನೋಡಲಿಕ್ಕೆ ಅವರ ಫ್ರೆಂಡ್ಸೇ ವೀಲ್ ಚೇರಲ್ಲಿ ಬಂದಿರ್ತಾರೆ. ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಇವರು ನೃತ್ಯ ಪ್ರದರ್ಶನ ಕೊಡ್ತಾ ಇರ್ತಾರೆ, ಆದರೆ ಅವ್ರಿಗೆ ನಡಿಲಿಕ್ಕೂ ಆಗ್ತಾ ಇರೋದಿಲ್ಲ. ಯಾಕೆ ಅಂದರೆ ನಾವು ನಮ್ಮ ದೇಹವನ್ನು ಸತತವಾಗಿ ಅದಕ್ಕೆ ಕಾರ್ಯ ಕೊಟ್ಟಿರಲ್ಲ. ನಾವು ಅದು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ನಾವು ನರ ದೌರ್ಬಲ್ಯತೆ ಅದರಿಂದ ಬಚಾವಾಗ್ಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ನರ ದೌರ್ಬಲ್ಯತೆ ಆಗಿರ್ಬೋದು, ನೀವೇ ಹೇಳ್ದಂಗೆ ಬೆನ್ನು ಹುರಿಯಲ್ಲಿ ತೊಂದರೆ ಆಗಿರಬಹುದು, ಅಥವಾ ಮೊಣಕಾಲಲ್ಲಿ ಸವಿತಾ ಹೋಗಬಹುದು, ಮಂಡಿ ನೋವು. ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅಂತ ಅಂದರೆ ಚಿಕ್ಕ ವಯಸ್ಸಿನಿಂದ
ನೃತ್ಯಾಭ್ಯಾಸವನ್ನು ಮಾಡ್ತಾ ಹೋದಾಗ ಅವರಿಗೆ ಗೊತ್ತಿಲ್ಲದಂಗೆ ಆ ಪ್ರಾಬ್ಲಮ್ಮಿಂದ ಆಚೆ ಬಂದ್ಬಿಟ್ಟಿರ್ತಾರೆ ಅವರು. ಅದಾಗಲಿಕ್ಕೆ ಸಾಧ್ಯತೆ ಕಡಿಮೆ. ಇನ್ನು ಕೆಲವರಿಗೆ ತೊಂದರೆಗಳಾಗಿದ್ದು ಉಂಟು. ಈಗ ನನ್ನ ತರಗತಿಗೆ ಒಬ್ಬರು ಬರ್ತಾಯಿದ್ರು, ಅವರಿಗೆ ತುಂಬ ತೊಂದರೆ ಆಗಿತ್ತು. ಅವರಿಗೆ ನಡಿಲಿಕ್ಕೂ ಕಷ್ಟ, ಕುತ್ಕೊಂಡ್ರೆ ಏಳಲಿಕ್ಕೆ ಕಷ್ಟ ಅನ್ನೋ ಥರ ಅವರಿಗೆ ತೊಂದರೆ ಇತ್ತು. ಅದಾದಮೇಲೆ ಒಬ್ಬರು ಡಾಕ್ಟರ್ ಸಜೆಸ್ಟ್ ಮಾಡಿದರು ಅವರಿಗೆ, ಇಲ್ಲ ನೀವು ಭರತನಾಟ್ಯ ಕಲೀರಿ, ಆವಾಗ ಆ್ಯಕ್ಟಿವ್ ಆಗುತ್ತೆ ಎಲ್ಲ ನರ್ವ್ಸ್ ಅಂತ. ಅದಾದಮೇಲೆ ಅವರು ಬಂದು, ಇಲ್ಲ ನನಗೆ ಈ ಥರ ಹೇಳಿದ್ದಾರೆ, ನಾನು ಹಾಗಾಗಿ ನೃತ್ಯ ಕಲೀಲಿಕ್ಕೆ ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಎಷ್ಟು ವಯಸ್ಸಿನವರು? ಅವರಿಗೆ ಈಗಾಗಲೇ ಒಂದು 23-24 ಆಗಿತ್ತು ಆಲ್ರೆಡಿ. ಹಾಗಾಗಿ ಅವರು ಬಂದು ಸೇರಿಕೊಂಡ್ರು. ಅವಾಗ ಅಂದೆ, ಇಲ್ಲ ಶ್ರದ್ಧೆ ಇರಬೇಕು ಅಷ್ಟೇ ನೃತ್ಯ ಕಲೀಲಿಕ್ಕೆ. ಎಲ್ಲರೂ 10 ಮಾಡಿದರೆ ನೀವು ಒಂದು 5% ಮಾಡಿ ಸಾಕು. 10 ಅಡವುಗಳನ್ನು ಮಾಡಿದ್ರೆ ನೀವು 1 ಅಡವು ಮಾಡಿ, ತೊಂದರೆ ಇಲ್ಲ. ಆದರೆ ನಿರಂತರವಾಗಿ ಸತತವಾಗಿ ನೀವು ಅದ್ರಲ್ಲಿ ತೊಡಗಿಸ್ಕೊಂಡಿರಬೇಕು ಅಂತ. ಮಾಡ್ತಾ ಮಾಡ್ತಾ ಅವ್ರಿಗೆ ಹೆಂಗಾಯಿತು ಅಂದರೆ, ಅವ್ರಿಗೆ ಆ ತೊಂದರೆಯಿಂದ ಆಚೆನೇ ಬಂದುಬಿಟ್ರು. ಅವರು ಆರಾಮಾಗಿದ್ದಾರೆ ಇವಾಗ. ಏನು ತೊಂದರೆ ಆಗ್ತಾ ಇತ್ತು ಅವರಿಗೆ? ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಇದರಲ್ಲೇ ಪೋಲಿಯೋ ಅಟ್ಯಾಕಿಂದ ಬಚಾವಾಗಿದ್ರು. ಹಾಗಾಗಿ ಅದು ಆ ಶಕ್ತಿ ಇರಲ್ಲ, ಹೌದು ಹೌದು, ಕೈ ಅಥವಾ ಕಾಲಿಗೆ ಶಕ್ತಿ ಇರಲ್ಲ, ತುಂಬಿಕೊಂಡ. ಖಂಡಿತ. ಅವ್ರು ಇವಾಗ ಆರಾಮಾಗಿದ್ದಾರೆ. ನೋಡಿದಾಗ ನನಗೆ ಅನಿಸುತ್ತೆ, ಅಯ್ಯೋ ಎಷ್ಟು ಬೆನಿಫಿಟ್ಸ್ ಇದೆ ನೃತ್ಯದಿಂದ. ನಾವು ನಿಜವಾಗ್ಲೂ ಯಾವ್ಯಾವುದೋ ಕಲೆಯನ್ನು ಕಲಿಬೇಕು ಅಂತ ನಾವು ಹೋಗ್ತೀವಿ, ಎಲ್ಲ ನಾಟ್ಯಶಾಸ್ತ್ರದಿಂದನೇ ಬಂದಿದ್ದು. ನಮ್ಮ ಪಕ್ಕದಲ್ಲೇ ಇರುತ್ತೆ. ನಾವು ಪಕ್ಕದಲ್ಲೇ ಇರೋದನ್ನು, ಅದೇ ಹಿತ್ಲು ಗಿಡ ಮದ್ದಲ್ಲ ಅಂತ, ಪಕ್ಕದಲ್ಲೇ ಇರೋದನ್ನು ಕಲಿಯೋದು ಬಿಟ್ಬಿಟ್ಟು ನಾವು ಇಷ್ಟೆಲ್ಲ ಸರ್ಕಸ್ ಮಾಡಿ ಏನೇನೋ ಪ್ರಾಬ್ಲಮ್ಗಳಿಂದ ಸೊಲ್ಯೂಷನ್ ಹುಡುಕುತ್ತಾ ಹೋಗ್ತೀವಿ. ನಮ್ಮ ಮನೆಯಲ್ಲೇ ಇರುತ್ತೆ, ನಮ್ಮ ಅಕ್ಕಪಕ್ಕದಲ್ಲೇ. ನಾವು ನೃತ್ಯ ಕಲಿತಾ ಹೋದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಯೋಗಕ್ಕೂ ನೃತ್ಯಕ್ಕೂ ಏನು ವ್ಯತ್ಯಾಸ? ಹಾಂ, ಯೋಗ ಕೂಡ ಶಿವನಿಂದನೇ ಬಂದಿರೋದು, ನೃತ್ಯ ಕೂಡ ಶಿವನಿಂದನೇ ಬಂದಿದ್ದು. ಹಾಗಾಗಿ ನೃತ್ಯ ಯೋಗ ಎರಡೂ ಒಂದಕ್ಕೊಂದು ಬೆರ್ತಿದೆ ಅಂದರೆ ತಪ್ಪಾಗಲ್ಲ ಅಂತ ನನ್ನ ಅನಿಸಿಕೆ. ಈಗ ನೋಡಿ, ನಾನು ಹೇಳಿದೆ ನೃತ್ಯ ಕಲಿಯೋಕ್ಕಿಂತ ಮುಂಚೆ ನಾವು ವ್ಯಾಯಾಮ ಮಾಡಿ ಶುರು ಮಾಡೋದು ಅಂತ. ಹಾಗಾಗಿ ವ್ಯಾಯಾಮ ಇಲ್ಲದಲೇ ನೃತ್ಯ ಖಂಡಿತ ಶುರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯಾಯಾಮ ಇರಲೇಬೇಕು, ಯೋಗ ಇರಲೇಬೇಕು. ಹಾಗೆ ನೃತ್ಯ ಕೂಡ ಇದ್ರೇ ನಾವು, ನೃತ್ಯ ಅಂದರೆ ತಾಳ ಲಯಬದ್ಧವಾದದ್ದು, ನಮ್ಮ ಭಾವನೆಗಳಿಗೆ ಪ್ರದರ್ಶನ ಮಾಡ್ತೀವಿ. ಯೋಗದಲ್ಲಿ ಭಾವನಾ ಪ್ರದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲ, ಕೆಲವು ಜಿಮ್ಗಳಲ್ಲಿ ಹಾಡು ಹಾಕ್ಕೊಂಡು ಎಕ್ಸರ್ಸೈಸ್ ಮಾಡ್ತಾರಲ್ಲ, ಹೌದು, ಆ ಥರನೇನಾ ಅಥವಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಅದು ಭಾವನೆಗಳಿಗೆ ಯಾವ ಪ್ರದರ್ಶನಕ್ಕೂ ಒಂದು ಅವಕಾಶವೂ ಇರೋದಿಲ್ಲ. ಅದೇ ಬೇರೆ, ಭರತನಾಟ್ಯನೇ ಬೇರೆ. ಭರತನಾಟ್ಯದಲ್ಲಿ ಪೌರಾಣಿಕ ಹಿನ್ನೆಲೆ ಕೂಡ ಏನೋ ಸಂಗೀತ ಹಾಕ್ಕೊಂಡು ಮಾಡುವಂಥದ್ದು. ಆಮೇಲೆ ಯೋಗ ಪ್ರದರ್ಶನನೇ ಇಡೀ ಆ ಒಂದು 3 ನಿಮಿಷ 4 ನಿಮಿಷದ ಸಂಗೀತಕ್ಕೆ ಅಡ್ಜಸ್ಟ್ ಆಗೋ ಹಾಗೆ ಮಾಡ್ಕೊಂಡು. ಹೌದು, ಯೋಗ ನೃತ್ಯ ಅಂತ ಹೇಳಿ ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಅವರು ಕೂಡ ನೃತ್ಯಕ್ಕೆ ಬಹುಶಃ ನೃತ್ಯದ ಕಡೆ ಚೆನ್ನಾಗಿದೆ ಒಲವು ಅಂತ ಹೇಳಿ ಯೋಗನೂ ಕೂಡ ನೃತ್ಯಕ್ಕೆ ಸೇರಿದ್ದು ಅಂತ ಅವರು ಬಹುಶಃ ನಂಬಿದ್ದಾರೆ ಅಂತ ಅನ್ಕೋತೀನಿ. ಹಾಗಾಗಿ ಯೋಗ ನೃತ್ಯ ಅಂತ ಹೊಸದಾಗಿ ಮಾಡ್ತಾ ಇದ್ದಾರೆ. ಖುಷಿನೇ, ಸಂತೋಷನೇ. ಯಾಕಂದರೆ ನೃತ್ಯ ಆಗಲಿ ಯೋಗ ಆಗಲಿ ಯಾವುದರ ಆಗಲಿ ನಮ್ಮ ಮಾನಸಿಕ ಸ್ಥಿತಿ, ಆಮೇಲೆ ಏನು ಹೇಳ್ತೀವಿ, ನಮ್ಮ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅಂದರೆ ಅದೇನೆ. ಈಗ ನಾವು ಮನೆಯಿಂದ, ನಾನು ಕ್ಲಾಸಿಗೆ ಹೋಗ್ತೀನಿ, ಒಂದು ಉದಾಹರಣೆ. ಮನೆಯಲ್ಲಿ 1000 ವಿಚಾರಗಳು ನಡೀತಾ ಇರುತ್ತೆ. ನಾನು ಶಾಲೆಗೆ ಹೋಗ್ತಿದ್ದಂಗೆ ನನಗೆ ಮರ್ತೇ ಹೋಗ್ಬಿಟ್ಟಿರುತ್ತೆ, ಅಯ್ಯೋ ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತು ಅಂತ. ಮನೆಗೆ ವಾಪಸ್ ಬರ್ತಾ ಬರ್ತಾ ನನಗೆ ಅನಿಸುತ್ತೆ, ಅಯ್ಯೋ ಹೌದಲ್ಲ, ಎಗೇನ್ ಐ ಹ್ಯಾವ್ ಟು ಕಂಟಿನ್ಯೂ ದಿ ಸೇಮ್ ಸಿಚುಯೇಷನ್ ಅಂತ ಅನಿಸ್ತಾ ಇರುತ್ತೆ. ಅಲ್ಲಿ ಮರ್ತುಬಿಟ್ಟಿರ್ತೀವಿ, ನಮ್ಮನ್ನು ನಾವು ಮರ್ತುಬಿಟ್ಟಿರ್ತೀವಿ. ಎಷ್ಟು ತೊಂದರೆಗಳಿರುತ್ತೆ. ಕೆಲವರು ನಾನು ನೋಡ್ತೀನಲ್ಲ, ಎಲ್ಲ ಪೇರೆಂಟ್ಸು ಎಲ್ಲನೂ ನೋಡ್ತೀನಿ, ಎಷ್ಟು ತೊಂದರೆಗಳಲ್ಲಿ ಸಿಲ್ಕೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಹಾಗೆ ನನ್ನ ನೃತ್ಯ ತರಗತಿಯಲ್ಲಿ 5ರಿಂದ 50 ವರ್ಷದ ವಿದ್ಯಾರ್ಥಿಗಳಿದ್ದಾರೆ. ಅವ್ರವ್ರದ್ದೇ ಆದ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇರುತ್ತೆ. ಆದರೆ ಭರತನಾಟ್ಯಕ್ಕೆ ಬಂದಾಗ ಆ ಸಮಸ್ಯೆ ಎಲ್ಲ ಮರೆತು ಮತ್ತೆ ರಿಫ್ರೆಶ್ ಆಗ್ತಾರೆ. ಆ ಒಂದು ಸ್ಪೆಷಾಲಿಟಿ ಇರೋದೇ ನೃತ್ಯದಲ್ಲಿ. ನಮಗೆ ಗೊತ್ತಿರಲ್ಲ, ನಾವು ಆ ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ದೀವಿ, ನಾವು ಹೆಂಗೆ ಆಚೆ ಬರೋದು ಅನ್ನೋ ಇದರಲ್ಲಿ ಇರ್ತಾರೆ. ಆಮೇಲೆ ಮನೆಗೆ ಹೋಗ್ಬೇಕಾದ್ರೆ ಹೇಳೋಗ್ತಾರೆ, ನಾನು ತುಂಬ ಟೆನ್ಷನಲ್ಲಿದ್ದೆ, ನಾನು ಇವಾಗ ಫುಲ್ ಫ್ರೀ ಆಗಿಬಿಟ್ಟಿದ್ದೀನಿ ಅಂತ. ಅದೊಂದು ಬೇಕಲ್ವಾ ಮನುಷ್ಯನಿಗೆ. ಯೋಗದ ಡ್ರೆಸ್ ಹಾಕ್ಕೊಂಡ ತಕ್ಷಣ ಮಕ್ಕಳ ಒಂದು ಚಹರಣೆ ಬೇರೆ ಆಗಿಬಿಡುತ್ತೆ. ಅವರು ಕಂಪ್ಲೀಟಾಗಿ ಅವರ ಮನೋಭಾವ, ಮುಖಭಾವ ಎಲ್ಲದೂ ಕೂಡ ತುಂಬ ಚೇಂಜ್ ಆಗುತ್ತೆ. ಭರತನಾಟ್ಯ, ಹೌದು, ಭರತನಾಟ್ಯನೇ ಹಾಗೆ. ಈಗ ನೋಡಿ, ಭರತನಾಟ್ಯ ಉಡುಪುಗಳನ್ನು ಹಾಕೊಂಡ ತಕ್ಷಣ ಮಕ್ಕಳು ಕಾಣೋ ರೀತಿನೇ ಬೇರೆ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಹೇಳ್ತಾರೆ, ಎಲ್ಲ ಪುಟ್ಟು ಪುಟ್ಟು ದೇವತೆಗಳ ಥರ ಕಾಣಿಸ್ತಾ ಇದ್ದಾರೆ ಅಂತ. ನಾವು ಇನ್ಯಾವುದ್ರಲ್ಲೂ ಆ ದೇವತೆಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಕ್ಕೆ ಹೋಗಬೇಕು ಅಂತಂದರೆ ಮತ್ತೆ ಆಧ್ಯಾತ್ಮಕ್ಕೆ ಬರಬೇಕು, ಹೌದಲ್ವಾ? ಅದೇ ವೇದಾಧ್ಯಯನಕ್ಕೆ ಬರಬೇಕು. ಹಾಗಾಗಿ ನೃತ್ಯ ಅನ್ನೋದು ಒಂದು ಅಮೂಲ್ಯವಾದ ಕೊಡುಗೆ ಅಂತ ಹೇಳಬಹುದು.
ತತದಾಂ ತತ ಜನ 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 ನೂಪುರ ಲಯ ಗತಿ ಗಣ 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 ವಿಧಿ ಹರಿ ಸೇವಿದದಾಂ ತತದಾಂ ತತ ತಕ್ಕಿಡ ಕಿಡತಕಿ ದಿಕ್ಕಿಡ ಕಿಡತಕಿ ತಾಂಡವಿದಂಬರ ದಿಕ್ಕಿಡ ಕಿಡತಕಿ ದಿಕ್ಕಿಡ ಕಿಡತಕಿ ವ್ಯಾಕ್ರಮ ಶಂಕರ. ಭರತನಾಟ್ಯದಲ್ಲಿ ಮುಂದುವರಿಯೋದಕ್ಕೆ ವಿದ್ಯಾರ್ಥಿಗಳು ಯಾವ್ಯಾವ ಅವಕಾಶಗಳಿದ್ದಾವೆ, ಪ್ರದರ್ಶನದ ಅವಕಾಶ ಏನೆಲ್ಲ ಇದೆ? ಇತ್ತೀಚಿನ ದಿನಗಳಲ್ಲಿ ಮುಂಚೆಕ್ಕಿಂತ ತುಂಬಾ ಅವಕಾಶಗಳು ಹೆಚ್ಚಾಗ್ತಾ ಇದೆ. ಈಗ ನಾವು ನೋಡ್ತಾ ಇರ್ಬೋದು, ತುಂಬ ಕಾಂಪಿಟೇಷನ್ಸ್ ಆಗಲಿ, ಎಕ್ಸಾಮ್ಸ್ಗಳಾಗಲಿ, ಆಮೇಲೆ ಜೊತೆಗೆ ಬೇರೆ ದೇಶಗಳಲ್ಲಿ ಪ್ರದರ್ಶನಗಳಾಗಲಿ ಹೆಚ್ಚುತ್ತಾ ಹೋಗ್ತಾ ಇದೆ. ಈಗ ನಮ್ಮ ಭಾರತೀಯ ಸಂಸ್ಕೃತಿಗೆ ಭಾರತದಲ್ಲೂ ಅಷ್ಟೇ ಅಲ್ಲದೆ ಎಲ್ಲ ದೇಶ ವಿದೇಶಗಳಲ್ಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಮ್ಮ ಭರತನಾಟ್ಯ ಗಳಿಸ್ತಾ ಹೋಗ್ತಾ ಇದೆ. ಹೇಳಬೇಕು ಅಂದರೆ ಅಕಾಡೆಮಿಕ್ಸ್ಗಿಂತ ಜಾಸ್ತಿನೇ ಒಂದು ಇದಕ್ಕೂ ಸಿಗುತ್ತೆ ಅಂದರೆ ನಾನು ಖಂಡಿತ ತಪ್ಪಾಗಲ್ಲ. ಅವಕಾಶ ಖಂಡಿತ ಇದೆ. ಅವರು ಯಾವ ಹಂತದಲ್ಲಿದ್ದಾರೆ ಅಥವಾ ಶ್ರೇಣಿ ಯಾವ ಶ್ರೇಣಿಯಲ್ಲಿದ್ದಾರೆ ಅನ್ನುವಂಥ ವಿಶ್ಲೇಷಣೆ ಮಾಡುವಂಥದ್ದು, ಮುಂದಿನ ಹಂತದ ತರಬೇತಿ ಕೊಡುವಂಥದ್ದು, ಈ ಬಗ್ಗೆ ನೀವು ಯಾವ ರೀತಿ ಮಾರ್ಗದರ್ಶನವನ್ನು ಮಾಡ್ತೀರಾ ಮಕ್ಕಳಿಗೆ? ಈಗ ಪ್ರತಿಯೊಂದರಲ್ಲೂ ಕೂಡ ಪರೀಕ್ಷೆಗಳನ್ನು ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ಯೂನಿವರ್ಸಿಟೀಸ್ ಅವರು. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ. ಯಾಕಂದರೆ ನಾನು ಯಾವ ಹಂತದಲ್ಲಿದ್ದೀನಿ, ಯಾವ್ಯಾವ ಹಂತದಲ್ಲಿ ಏನನ್ನು ಕಲಿಬೇಕು, ಒಂದು ಪಾಠ್ಯಕ್ರಮ ಅಂತ ಮಾಡಿದ್ದಾರೆ. ಹಾಗಾಗಿ ಮಕ್ಕಳು ಅದನ್ನು ಕಲಿತಾ ಹೋಗ್ತಾ ಇದ್ದಾಗ ಒಂದು ವಿದ್ವತ್ ಮಾಡ್ಕೊಂಡ ತಕ್ಷಣವೇ ಅವರಿಗೆ ಇಂತಿಷ್ಟು ಬರುತ್ತೆ ಅನ್ನೋದು ಆ ಮಕ್ಕಳಿಗೂ ಗೊತ್ತಾಗುತ್ತೆ. ಆ ಒಂದು ಎಕ್ಸಾಮ್ಸ್ ಮಾಡಿರೋದೇ ಅದಕ್ಕೋಸ್ಕರ. ಈಗ ಎಕ್ಸಾಮ್ಸ್ ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಮಕ್ಕಳು ಓದೋದೇ ಇಲ್ಲ. ಈಗ ನಾವು ನೋಡಿದ್ದೀವಿ, ಸ್ಕೂಲಲ್ಲಿ ಎಕ್ಸಾಮ್ ಇದ್ದರೆ ಮಾತ್ರ ಮಕ್ಕಳು ಓದೋದು, ಅಲ್ಲಿವರೆಗೂ ಒಂದು ಪುಸ್ತಕ ಕೂಡ ಹಿಡ್ಕೊಂಡಿರಲ್ಲ. ಹಾಗೆಯೇ ಯಾವ ಕಲೆ ಆದ್ರೂ ಒಂದು ಪರೀಕ್ಷೆನ ಮಾಡ್ಕೊಂಡಾಗ ಮಾತ್ರ ನಾವು ಎಲ್ಲಿದ್ದೀವಿ, ನನಗೆ ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದನ್ನು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಪರೀಕ್ಷೆಗಳನ್ನು ತಗೋತಾ ಹೋದಾಗೆ ಅದ್ರ ಮೇಲೆ ಗ್ರೇಡ್ಸ್ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಎಷ್ಟು ಪರೀಕ್ಷೆಗಳಾಯಿತು, ಎಷ್ಟು ಕಲ್ತಿದ್ದಾಳೆ ಅಂತ ಗೊತ್ತಾಗೋಗ್ಬಿಡ್ತು ಯಾವ ಲೆವೆಲ್ ಅಂತ. ಯುವ ತಲೆಮಾರಿಗೆ ಭರತನಾಟ್ಯ ಕಲಿಯೋದಕ್ಕೆ ನೀವು ಯಾವ ಸಲಹೆ ಕೊಡ್ತೀರಾ? ಏನೇನು ಸಾಧನೆ ಮಾಡಬೇಕು ಅಂತ ಆಶಿಸ್ತೀರಾ? ಭರತನಾಟ್ಯ ಕಲೀಲಿಕ್ಕೆ ಮೊದಲು ನಾವು ದೈಹಿಕವಾಗಿ ಫಿಟ್ ಆಗಿರಬೇಕು, ಮಾನಸಿಕವಾಗೂ ಅಷ್ಟೇ ಫಿಟ್ ಆಗಿರಬೇಕು. ದೈಹಿಕವಾಗಿ ಫಿಟ್ ಆಗಿರೋದಕ್ಕೆ ದಿನ ಬೆಳಗ್ಗೆ ಯೋಗ ಮಾಡಬೇಕು, ನಮ್ಮನ್ನು ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೋಬೇಕು. ಹಾಗೆ ತಾಳ, ಲಯ, ನೃತ್ಯಗಳ ಬಗ್ಗೆ ಅಧ್ಯಯನ ಎಲ್ಲ ಮಾಡ್ತಾ ಇರಬೇಕು. ಸತತವಾಗಿ ನಾವು ಕಲಿತಾ ಇದ್ದಾಗ ಮಾತ್ರ ನಾವು ಒಂದು ಒಳ್ಳೆ ನೃತ್ಯಗಾರರಾಗಲಿಕ್ಕೆ ಸಾಧ್ಯ. ಆವಾಗ ಮಾತ್ರ ಅವರು ಒಂದು ಒಳ್ಳೆ ಶಿಕ್ಷಕರಾಗಲಿಕ್ಕೆ ಸಾಧ್ಯ. ಹಾಗಾಗಿ ಸತತವಾಗಿ ಅಧ್ಯಯನ ಮಾಡಬೇಕು. ಇಂತಿಷ್ಟು ಟೈಮ್ ಅಂತ ಇಟ್ಕೋಬೇಕು ಸಾಧನೆಗೆ ಅಂತ. ಅದಿಷ್ಟನ್ನು ಅದಕ್ಕೆ ಬಳಸ್ಕೋಬೇಕು. ಮೊಬೈಲಿಂದ ಸ್ವಲ್ಪ ದೂರ ಇದ್ದರೆ ಬಹಳ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಈಗಿನ ಭಾರತೀಯ ಸಾಂಸ್ಕೃತಿಕ ಸಂದರ್ಭದಲ್ಲಿ ಭರತನಾಟ್ಯದ ಸ್ಥಾನ ಏನು? ಇದು ಸಾಮಾಜಿಕ ಕಳಕಳಿಯನ್ನು ಹೇಗೆ ತರುತ್ತೆ? ಭಾರತದಲ್ಲಿ ನೃತ್ಯ ಕಲೆಗಾಗಲಿ ಅಥವಾ ಬೇರೆ ಇತರ ಲಲಿತ ಕಲೆಗಳಿಗಾಗಿ ಉನ್ನತ ಸ್ಥಾನ ಇದೆ. ಅದನ್ನು ನಾವು ಬೆಳೆಸ್ಕೋತಾ ಬಂದಾಗ ನಮ್ಮ ಭಾರತ ದೇಶ ನಿಜವಾಗ್ಲೂ ಇವಾಗೇ ಹೇಳಬೇಕು ಅಂದರೆ ಉನ್ನತ ಮಟ್ಟದಲ್ಲಿ ಆಲ್ರೆಡಿ ಇದೆ. ನಮ್ಮ ಭಾರತ ದೇಶ ಕಲೆಗಳಲ್ಲಿ ಕಲೆಗಳ ಬೀಡು ಅಂದರೆ ಭಾರತ ಅಂತ ಆಗಿದೆ. ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಅಂದರೆ ಅದು ಸಾಧ್ಯ ಅಂದರೆ ಕಲೆಗಾರರಿಂದ ಮಾತ್ರ. ಯಾವ ಕಲೆನಾರ ಆಗಿರಬಹುದು, ಭರತನಾಟ್ಯ ಅಂತಲೇ ನಾನು ಹೇಳೋದಿಲ್ಲ. ಈಗ ನೋಡಿ, ಯೋಗ, ಈಗ ಎಲ್ಲ ಕಂಟ್ರಿಯವರು ಯೋಗ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯೋಗದಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಗಿದೆ. ಈಗ ಬೇರೆ ಬೇರೆ ಕಂಟ್ರಿಯಲ್ಲಿ ಭರತನಾಟ್ಯ ಕಲಿತಾರೆ, ನಮ್ಮ ಶಾಸ್ತ್ರೀಯ ಸಂಗೀತ ಕಲಿತಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಹಿಂದೂಸ್ತಾನಿ ಆಗಿರ್ಬೋದು, ಹಾಗೆಯೇ ನಮ್ಮ ವಾದ್ಯಗಳಾಗಿರ್ಬೋದು, ಎಲ್ಲರೂ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ವೀಣೆ ಕೂಡ ಈಗ ಬೇರೆ ಬೇರೆ ದೇಶಗಳಲ್ಲಿ ನುಡಿಸ್ತಾ ಇದ್ದಾರೆ. ಎಷ್ಟು ಖುಷಿಯಾದಂಥ ವಿಚಾರ ಇದು. ಹಾಗೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲದೂ ಬೆಳಿಬೇಕು ಅಂತ ಅಂದರೆ ನಾವು ಕಲೆಗಳನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದಾಗ ಮಾತ್ರ ನಮ್ಮ ಭಾರತ ದೇಶ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಭರತನಾಟ್ಯದ ಬಗ್ಗೆ ಈವರೆಗೆ ನಮ್ಮ ಕೇಳುಗರಿಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ತಮ್ಮ ಅನುಭವಗಳನ್ನು ಹೇಳಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಘನಾ ಅವರೇ. ನಮಸ್ತೆ ಸರ್. ನಂದಿ ವಾಹನ ನಾದ ಯೋಗ ಪ್ರಿಯ ಜಗಡಂ ಕಿಡತಕ ಜಗಡಂ ಕಿಡತಕ ತಗದಿಗು ದತ್ತಿಗು ತೈ. ನಂದಿ ವಾಹನ ನಾದ ಯೋಗ ಪ್ರಿಯ ಜಗಡಂ ಕಿಡತಗಿ ಜಗಡಂ ಕಿಡತಗಿ ದತ್ತ ದಿಕ್ಕು ತೈ. ಜಯ 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 ಸಶಿರ ವಿಭೂಷಣ ರೂಪಭಯಂಕರ ಡಮರುಗ ಹಸ್ತ. ಜಯ 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 ಸಶಿರ ವಿಭೂಷಣ ರೂಪಭಯಂಕರ ಡಮರುಗ ಹಸ್ತ.